Sorry.
ನೋಡು ಗಿಂಬಲು
ದರ್ಶನವೇ ಸಿಗಲಿಲ್ಲ. ಇರಲಿ, ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದವನ್ನು ಕಂಡುಕೊಂಡು ಬರುತ್ತೇನೆ.
ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅಚ್ಚಿನಾವತಿ ಪುರಾಣ ನಗರದ ಪುತ್ರಿಯಾದ ಉತ್ತರೆಯವರಲ್ಲಿ ಅಭಿಮಾನ್ಯಗಳ ತಮಗೆ ನ್ಯಾಯವಾಗಿ ಬರಬೇಕಾದ ಅಷ್ಟ ರಾಜ್ಯವನ್ನು ಕೇಳುವಂತೆ ತಮ್ಮ ಸೋಮರೈತರಾದ ದುರ್ಯೋಧನನ್ನು ಸಂಧಿಗೆ ನಾವು ಮನೆಗೆ ಲೋಕ ಸೇವೆಯ ಆಯ್ಕೆಯನ್ನು ಒತ್ತಾಗಲೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಕಂಸ ಶಿಶುಪಾಲಾದಿ ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ಯುದ್ಧವೇ ನಾವು ಒದಗಿ ಬಂತದ್ದು. ಆದರೆ ಈ ಯುದ್ಧದಲ್ಲಿ ನಿನ್ನ ಪದಿಯು ನಿರಸ್ತರು ಆಯುಧವನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲಂತೂ ವಚನ ಕೊಡಬೇಕು. ಈ ಶೈಲಾದ ಈ ನಿಮ್ಮ ರಾಜನೀತಿ ಕೌಶಲವನ್ನು ವಿಶ್ವಸೃಷ್ಟಿಯನ್ನು ನಡೆಸಿದ ಮಧುರ ಜನರು ನೋಡಿಯೇ ಲೀಲಾನಾಥದಿಂದ ಅವರ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ಬೇರೆ ಸುತ್ತನ್ನು ಜನರು ಕುರುಕ್ಷೇತ್ರದ ಯುದ್ಧದ ಸೂತ್ರವನ್ನು ನಮ್ಮ ಚದುರಂಗ ದಾಳಗಳಂತೆ ಧರ್ಮನ್ನ ಶಕ್ತಿಯ ವೀರರನ್ನು ಇಲ್ಲಿಂದಿಗೆ ನಡೆಸಿದರು. ಸತ್ರಾಜರ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗಾಗಿ ನಾನು ಅಜ್ಞಾನವನ್ನು ಅರಿಸಿದೆ. ಮಾನವನ ಆತ್ಮಶಕ್ತಿಯ ಸದಕೋಟಿ ಸತ್ರಾಜರನ್ನು ಸಂಗ್ರಹಿಸಿ ವಿಜಯದ ಭದ್ರತೆಯ ವೇರಬಲ್ಲವೆಂಬುದನ್ನು ಜನರಿಗೆ ತಿಳಿಸುವೆ. ಸತ್ಯ ಚಿರ ಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸಿದೆ. ಕುರುಕ್ಷೇತ್ರದ ಯುದ್ಧ ರಕ್ತದಲ್ಲಿ ಏ ನಿನ್ನ ಪದಿ ಕೈಗಳು
Oh
ಕೃಷ್ಣನನ್ನು ನಾನೊಂದು ಬಾರಿ ಎಚ್ಚರಿಸಲೇ ಆಗಬಹುದು ರಾಜ. ಮಾನವ ಮುರಾರಿ ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲಭದ್ರನಿಗೆ ವಹಿಸಿ ತಾನು ಮಾತ್ರ ಸುಖಕಲ್ಪದಲ್ಲಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಈತನು ಎತ್ತರಗೊಳ್ಳುವ ತನಕ ನಾನು ಇಲ್ಲಿಯೇ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನಿನ್ನಲ್ಲೊಂದು ಮಾತಿರುವುದು, ಅದೇನು ಹೇಳುವುದು ರಾಜ? ಕೊಂಡವರಿಗೂ ನಮಗೂ ಭೀಕರ ಸಂಗ್ರಾಮ, ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು ತಿಳಿಯಿತೋ? ರಾಜ, ಇದಕ್ಕೆ ನಾವು ಉತ್ತರವನ್ನು ಹೇಳಲು ಶಕ್ತರಲ್ಲ. ಏಕೆ? ಏಕೆಂದರೆ ನಾವುಗಳು ಶ್ರೀಕೃಷ್ಣ ಪರಮಾತ್ಮರ ಅಧೀನರು ಇರಬಹುದು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು ನಾವು ಸಹ ಅಲ್ಲೇ ಇರುವೆವು ರಾಜ. ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಾಮಿ. ಶ್ರೀಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಇಡೀ ಯೋಗವ ಸೈನ್ಯವೇ ನನ್ನ ಪಕ್ಷವಾದಂತೆ ಸರಿ. ಸೇರಿದಂತೆ ಕೊಡು ರಾಜ. ಆ ಪೀಠದಲ್ಲಿ ಕುಳಿತು ಆಗಬಹುದು. ನಾನಾರು ಗುರುಕುಲ ಜನ್ನ ಸಾರ್ವಭೌಮ ಚಕ್ರವರ್ತಿಯಾದ ನಾನು ಕೇವಲ ಧನ ಕಾಯುವ ಗೋಪಾಲನ ಪದತಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಆ?
ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದಲಿಯನ್ನು ಕುರಿತು ನಾಲ್ಕಾರು ನುಡಿಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ ಬಂದಿದ್ದರು. ನೀನು ಯಾವ ರೀತಿಯಿಂದ ಮಾಡುವ ಆದರೆ ಈಗ ನಿನ್ನ ಬಿದ್ದವನಿಂದ ಕೈಗೆ ಸಿಕ್ಕಿಬಿದ್ದಿರುವುದು. ಒಂದು ವೇಳೆ ಸಿಕ್ಕಿಬಿದ್ದರೂ ಸರಿಯೇ. ಕುರುಪಾಂಡವರ ಭವನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಏ ಜನಾರ್ದನ, ಏಳು ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಉಳಿಸು, ಅಸತ್ಯದಿಂದ ಸತ್ಯ ಸೀಮೆಯನ್ನು ಉಳಿಸು, ಅಪಮೃತ್ಯುವನ್ನು ಹರಿಸಿ ಅಮೃತವನ್ನು ಕೊಡು. ಏಳು ಚಕ್ರಪಾಣಿ, ಏಳು. ಶಬರಿಗಮಯವನಿಟ್ಟ ಪ್ರಭುವೇನು ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾನು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂಜಾಗೃತನಾಗಿ ಎಲ್ಲ ಹೊರಗೇರೋ ಪಾರವನು ಪಾರು. ಸಿಂಧು ಶಯನ ಸುಂದರ ಮಾಧವ ಯುಗ ಯುಗದ